ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಇನ್ನೊಂದು ಮಾತು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ನ ಅವಶ್ಯಕತೆ ನಮಗೆ ತುಂಬ ಇದೆ. ಸೊ ವಿಡಿಯೋ ಫುಲ್ಲು ನೋಡಿ, ಹೈಪು ಕಮೆಂಟು ಲೈಕು ಮಾಡೋದನ್ನು ಮರಿಬೇಡಿ ಆಯಿತಾ. ಇವತ್ತು ನಾನು ಆದಿಚುಂಚನಗಿರಿಯಲ್ಲಿರುವ ಕಾಲಭೈರವೇಶ್ವರನ ದೇವಸ್ಥಾನದ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಆದಿಚುಂಚನಗಿರಿ ನೋಡಿದ್ದೀರಾ ಅವರೆಲ್ಲ ಒಂದು ಕಮೆಂಟ್ ಮಾಡಿ. ಇದು ನಡ್ಕೊಂಡು ಹತ್ತೋ ಮೆಟ್ಲು, ಇಲ್ಲಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗುತ್ತೆ. ನಾವು ಅಲ್ಲಿ ಹೋಗಲಿಲ್ಲ, ಸೀದಾ ದೇವಸ್ಥಾನದವರೆಗೂ ಕಾರು ಬೈಕು ಎಲ್ಲ ಥರ ವೆಹಿಕಲು ಹೋಗಬಹುದು. ಸೊ ನಾವು ಸೀದಾ ಮೇಲಕ್ಕೆ ಹೋದ್ವಿ, ಇಲ್ಲಿ ನಿಲ್ಲಿಸಿ ಮೆಟ್ಲು ಹತ್ತಲಿಲ್ಲ. ಫಸ್ಟು ಹೋದಾಗ ನಾನು ಇಲ್ಲಿಂದನೇ ಮೆಟ್ಲು ಹತ್ಕೊಂಡು ಹೋಗಿದ್ದೆ. ಈ ಸರಿ ಬೇಡ, ಅಲ್ಲಿಗೆ ಸೀದಾ ಹೋಗೋಣ ಮೇಲಕ್ಕೆ ಅಂತ ಹೋದ್ವಿ. ನಿಮಗೆ ಹೆಂಗಾಗುತ್ತೋ ಹಾಗೆ ಮೆಟ್ಲತ್ತು ಹೋಗೋ ಆಸೆ ಇದ್ದರೆ ಮೆಟ್ಲು ಹತ್ಕೊಂಡು ಹೋಗಿ, ಇಲ್ಲ ಅಂದರೆ ಬೈಕೋ ಕಾರು ತಗೊಂಡು ಸೀದಾ ಮೇಲೆ ಹೋಗಬಹುದು. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ ಸುತ್ತಮುತ್ತ ನಿಸರ್ಗ, ಏನಂತಾರೆ ಪ್ರಕೃತಿ, ವಾಹ್ ಖುಷಿಯಾಗುತ್ತೆ. ಇಂಥ ಕಾಮಾಗಿರೋ ಪ್ಲೇಸಲ್ಲಿ ಇಂಥ ದೇವಸ್ಥಾನ, ಇಂಥ ಮಠ ಇದ್ದರೆ ಎಷ್ಟೊತ್ತು ಬೇಕಾದ್ರೆ ಕಾಲ ಕಳಿಬೋದು, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಯಾರೆಲ್ಲ ಇನ್ನೂ ಹೋಗಿಲ್ಲ ಹೋಗಿ ನೋಡಿ. ಹಿಂಗೆ ಬೆಟ್ಟ ಗುಡ್ಡೆಗಳ ಮಧ್ಯೆ, ಆ ಹಸಿರಿನ ಮಧ್ಯೆ ಮಠ ಇದೆ, ಕಾಲೇಜ್ ಇದೆ, ಸ್ಕೂಲ್ ಇದೆ, ದೇವಸ್ಥಾನ ಇದೆ. ಒಂದೇ ಕಡೆ ಎಲ್ಲ ದೇವರುಗಳ ಸಮ್ಮಿಲನ ಆದಂಗಿದೆ. ಸರಸ್ವತಿ, ಕಾಲಭೈರವೇಶ್ವರ, ಹಸಿರು, ಅಪ್ಪ ಖುಷಿಯಾಗುತ್ತೆ. ಇಲ್ಲೇ ಪಾರ್ಕಿಂಗ್ ಇರುತ್ತೆ, ಇಲ್ಲೇ ಪಾರ್ಕಿಂಗ್ ಮಾಡಿ ನಾವು ಮುಂದಕ್ಕೆ ನಡ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಆದಿಚುಂಚನಗಿರಿ ದೇವಸ್ಥಾನವು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿದೆ. ಇದು ಒಕ್ಕಲಿಗರ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿದ್ದು, ಕಾಲಭೈರವೇಶ್ವರ ಸ್ವಾಮಿ ದೇವಾಲಯ ಮತ್ತು ಆದಿಚುಂಚನಗಿರಿಯ ಮಹಾ ಸಂಸ್ಥಾನ ಮಠವು ಹೊಂದಿದೆ. ಇದು ನವಿಲು ವನ್ಯಜೀವಿ ಅಭಯಾರಣ್ಯದಿಂದ ಸುತ್ತುವರಿದಿದೆ ಮತ್ತು ಪಂಚಲಿಂಗಗಳ ದರ್ಶನಕ್ಕೆ ಹೆಸರುವಾಸಿಯಾಗಿದೆ. ಜೊತೆಗೆ ಅನ್ನದಾನ ಮತ್ತು ವಸತಿ ಸೌಲಭ್ಯಗಳು ಲಭ್ಯವಿದೆ. ಹಾಗೆ ಸ್ಥಳ ಮತ್ತು ಹಿನ್ನೆಲೆ ತಿಳ್ಕೊಳಕ್ಕೆ ಹೋದರೆ, ಇದು ಸಮುದ್ರ ಮಟ್ಟದಿಂದ ಸುಮಾರು 3300 ಅಡಿ ಎತ್ತರದಲ್ಲಿರುವ ಬೆಟ್ಟದ ಮೇಲಿದೆ. ಪೌರಾಣಿಕ ಮಹತ್ವ, ರಾಮಾಯಣದ ಕಾಲದಷ್ಟು ಪ್ರಾಚೀನ ಹಿನ್ನೆಲೆ ಹೊಂದಿದ್ದು, ಪರಮೇಶ್ವರನು ತಪಸ್ಸು ಮಾಡಿದ ಪವಿತ್ರ ಭೂಮಿ ಎಂದು ನಂಬಲಾಗಿದೆ. ಇನ್ನು ದೇವಸ್ಥಾನದ ಹೆಸರಿನ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಚುಂಚ ಎಂಬ ರಾಕ್ಷಸರ ವಧೆಯಾದ ಸ್ಥಳವೆಂಬ ಐತಿಹ್ಯವಿದೆ. ಬೆಟ್ಟದಲ್ಲಿ ಚುಂಚಲ ಗಿಡ ಹೆಚ್ಚಾಗಿರುವುದರಿಂದ ಈ ಹೆಸರು ಬಂದಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಆದಿಚುಂಚನಗಿರಿಯ ಆಕರ್ಷಣೆಗಳು ನೋಡೋದಾದರೆ, ಕಾಲಭೈರವೇಶ್ವರನ ದೇವಸ್ಥಾನ ಇದೆ. ದಕ್ಷಿಣ ಭಾರತದಲ್ಲಿಯೇ ಭಗವಾನ್ ಕಾಲಭೈರವನಿಗಾಗಿಯೇ ನಿರ್ಮಿಸಲಾದ ಏಕೈಕ ದೇವಾಲಯಗಳಲ್ಲಿ ಇದು ಒಂದು. ಭವ್ಯವಾದ ಗೋಪುರಗಳನ್ನು ಮತ್ತು ಕಲ್ಲಿನ ಕೆತ್ತನೆಗಳನ್ನು ಹೊಂದಿದೆ. ನೋಡಿ, ದೇವಸ್ಥಾನ ಮಾತ್ರ ಸ್ವರ್ಗದೊಳಗೆ ಹೋದಂಗೆ ಆಗುತ್ತೆ. ದೇವಸ್ಥಾನದೊಳಗೆ ಹೋದ ತಕ್ಷಣ ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಇದು ನನ್ನದೇ ಶಾರ್ಟ್ಸು, ಸೊ ಇಲ್ಲೂ ಪೋಸ್ಟ್ ಮಾಡಿದ್ದೀನಿ, ಇಲ್ಲೂ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿತ್ತು ಅಲ್ಲಿನ ಗೋಪುರ, ಹಾಗೆ ದೇವಸ್ಥಾನದ ಆವರಣ. ಸೊ ಹಾಗೆ ಒಂದು ಶಾರ್ಟ್ಸ್ ಮಾಡಿಕೊಂಡೆ, ಆ ಕ್ಲಿಪ್ನ ಇಲ್ಲಿ ಕೂಡ ಅಟ್ಯಾಚ್ ಮಾಡಿದೆ. ದೇವಸ್ಥಾನ ತುಂಬ ದೊಡ್ಡದು. ಈಗ ದೇವರ ದರ್ಶನ ಮಾಡೋಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಮಾಲೆ ಹಾಕಿದ್ದವರು ತುಂಬ ಜನ ಬಂದಿದ್ದರು. ಓಂ ಶಕ್ತಿ ಮಾಲೆ ಅಂತ ಕರೀತಾರೆ ಅನಿಸುತ್ತೆ ಇದನ್ನು. ತುಂಬ ಜನ ಬಂದಿದ್ದರು, ಅವರಾಗ ವೆಯ್ಟ್ ಮಾಡ್ತಾಯಿದ್ರು. ನಾವು ಸೀದಾ ಒಳಗೆ ಬಂದ್ವಿ. ದೇವಸ್ಥಾನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಅಪ್ಪ, ಸ್ವರ್ಗದೊಳಗೆ ಹೋದಂಗೆ ಆಗುತ್ತೆ. ಇಷ್ಟು ದೊಡ್ಡ ದೇವಸ್ಥಾನ ನಾನು ನೋಡಿಲ್ಲ ಅನಿಸುತ್ತೆ ಈ ಕಡೆ. ಸೊ ನೋಡಿ ಹೆಂಗಿದೆ ದೇವಸ್ಥಾನ. ಅಮ್ಮ, ಆ ದೇವಸ್ಥಾನ, ಅಲ್ಲಿರೋ ಕೆತ್ತನೆ, ಅಲ್ಲಿರೋ ಶಿಲ್ಪಕಲೆ, ಅಲ್ಲಿ ಸುತ್ತ ಇರೋ ವಿಗ್ರಹಗಳು ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಹೊತ್ತಲ್ಲೇ ಇರಬೇಕು ಅನಿಸುತ್ತೆ, ಅಷ್ಟು ಕಾಮ ಕೂಡ ಇದೆ. ಇಲ್ಲಿ ಬೆಳ್ಳಿ ರಥ ಇತ್ತು, ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಮೊಬೈಲ್ ಅಲೋ ಇಲ್ಲ, ಆದರೂ ನನ್ನಂಥವರೆಲ್ಲ ಅಲ್ಲಿ ಎಷ್ಟೊಂದು ಜನ ಫೋಟೋ ಹೊಡ್ಕೊತಾಯಿದ್ರು. ಸೊ ನಾನೇಗೆ ಬಿಡಲಿ ಅಂತ ನಾನು ಹೊಡ್ಕೊಂಡೆ. ಇದೇ ನೋಡಿ ಕಾಲಭೈರವೇಶ್ವರನ ವಿಗ್ರಹ. ಎಲ್ಲರೂ ಭಕ್ತಿಯಿಂದ ಕೈ ಮುಗಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ಕಾಲಭೈರವೇಶ್ವರ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತಾ, ನೋಡಿದ್ರಲ್ಲ ಕಾಲಭೈರವೇಶ್ವರನ ವಿಗ್ರಹದ ದರ್ಶನ ಆಯ್ತಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಮುಂದೆ ಬಂದರೆ ಮಾಳಮ್ಮ
ದೇವಿ ಸನ್ನಿಧಿ. ದೇವಸ್ಥಾನ ಮತ್ತು ದ್ರಾವಿಡ ಶೈಲಿಯಲ್ಲಿದೆ. ತುಂಬ ಚೆನ್ನಾಗಿ ದೇವಸ್ಥಾನ ಕೆತ್ತನೆ ಕಾರ್ಯ ನಡೆದಿದೆ. ಸೊ ತುಂಬ ದೊಡ್ಡ ದೇವಸ್ಥಾನ, ಖುಷಿಯಾಗುತ್ತೆ. ಆಮೇಲೆ ಇಲ್ಲಿ ತುಂಬ ಜನ ಇದ್ದರು. ಇದ್ರೊಳಗೆ ಕ್ಯಾಮ್ರಾನೇ ಅಲೋ ಇಲ್ಲ, ಇಲ್ಲಿಂದಲೇ ನೋಡ್ಕೊಳ್ಳಿ ದೇವ್ರನ್ನ. ತುಂಬ ಜನ ಕೆಳಗಡೆ ಇಳಿದೋಗಿ ನೋಡಿ. ಇದೆ ಆದಿಶಕ್ತಿ ಸ್ತಂಭಾಂಬಿಕಾ ದೇವಿ ದೇವಸ್ಥಾನ. ಅಲ್ಲಿ ಒಂಚೂರು ಮೊಬೈಲ್ ಅಲೋನೇ ಇಲ್ಲ. ಆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು. ಅಂದರೆ ಅಲ್ಲಿ ವಿಗ್ರಹ ತುಂಬ ಚೆನ್ನಾಗಿತ್ತು. ಬಟ್ ಫೋನ್ ಅಲೋನೇ ಇರಲಿಲ್ಲ. ಸೊ ನಾನು ತಕ್ಕೊಳಕ್ಕಾಗಲಿಲ್ಲ. ಅಲ್ಲಿಂದ ಆಚೆ ಬಂದ್ವಿ. ದೇವಸ್ಥಾನ ಒಂದು ಸುತ್ತೋಣ ಅಂತ ಬಂದ್ವಿ. ಇಲ್ಲೊಂದು ಪುಟಾಣಿ ಗಾಡಿ ಇತ್ತು. ಅದ್ರ ಹತ್ರ ಏನೂ ಬರೆದಿರಲಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಿಮಗೇನಾದರೂ ಆ ಗಾಡಿ ಬಗ್ಗೆ, ಆ ವಾಹನದ ಬಗ್ಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಇದು ನೋಡೋದಕ್ಕೆ. ತುಂಬ ಚೆನ್ನಾಗಿದೆ ಪುಟಾಣಿ ಇದು. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆಮೇಲೆ ನನಗೆ ಮುಂದಕ್ಕೆ ಬಂದ್ವಿ. ಒಂದು ಸುತ್ತ ಹಾಕ್ಬಿಟ್ಟು ಆಚೆ ಹೋಗೋಣ ಅಂತ ಮುಂದೆ ಬಂದ್ವಿ. ದೇವಸ್ಥಾನ ದ್ರಾವಿಡ ಶೈಲಿಯಿದೆ, ಆಗಲೇ ಹೇಳ್ದಂಗೆ ತುಂಬ ದೊಡ್ಡ ದೇವಸ್ಥಾನ. ಹಾಗೆ ಇಲ್ಲಿ ಬೆಳ್ಳಿ ರಥ ಇದೆ, ಸುತ್ತಲೂ ವಿಗ್ರಹಗಳಿದ್ದಾವೆ. ಇಲ್ಲಿ ಗಣೇಶನ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ, ಇನ್ನು ಹೆಣ್ಣು ದೇವ್ರಗಳ ದೇವಸ್ಥಾನ ಇದೆ. ಒಳಗಡೆ ದೇವಸ್ಥಾನದೊಳಗೆ ದೇವಸ್ಥಾನಗಳಿದ್ದಾವೆ. ಹಾಗೆ ಯಾರೆಲ್ಲ ಇನ್ನೂ ಆದಿಚುಂಚನಗಿರಿಯ ಕಾಲಭೈರವೇಶ್ವರನ ದೇವಸ್ಥಾನ ನೋಡಿಲ್ವೋ ಒಮ್ಮೆ ಹೋಗಿ ನೋಡಿ ಬನ್ನಿ. ಮನಸ್ಸಿಗೆ ಸಮಾಧಾನ, ತೃಪ್ತಿ ಸಿಗುತ್ತೆ. ಯಾಕೆಂದರೆ ಅಷ್ಟು ಪೀಸ್ಫುಲ್ಲಾಗಿದೆ ದೇವಸ್ಥಾನ. ಜನ ಇದ್ದಾರೆ, ಬಟ್ ಆಚೆಗಡೆ ನೋಡಿ ಇಲ್ಲೆಲ್ಲ ಕೂತ್ಕೊಂಡ್ರೆ ಆರಾಮಾಗಿ ಕೂತ್ಕೊಂಡು ನಮ್ಮ ಮನಸ್ಸಲ್ಲಿರೋ ನೋವನ್ನ ಮರಿಬೋದು. ನನ್ನ ಮನಸ್ಸಲ್ಲಿರೋ ಕಷ್ಟಗಳನ್ನ ದೇವ್ರಿಗೆ ಹೇಳ್ಕೊಬಹುದು. ಇದು ಅರ್ಚನೆ ಮಾಡೋ ಜಾಗ. ನೀವು ಅರ್ಚನೆ ಮಾಡಿಸೋದ್ರೆ ಇಲ್ಲಿ ಅರ್ಚನೆ ಮಾಡಿಸ್ಬೋದು. ಬಟ್ ಅವ್ರು ತುಂಬ ಸ್ಟ್ರಿಕ್ಟ್ ಇದ್ದರು ಸರ್ರು, ಅದೇ ಪೂಜಾರಪ್ಪ ಅವರು. ಸೊ ನಾವು ಹತ್ರ ಹೋಗಲಿಲ್ಲ, ಹಂಗೆ ಸ್ವಲ್ಪ ತಕ್ಕೊಂಡೆ. ನೋಡಿ ಗಣೇಶ ವಿಘ್ನ ವಿನಾಶಕ, ಅವರಿಗೆ ಕೈ ಮುಗಿರಿ, ಎಲ್ಲರೂ ಒಳ್ಳೇದು ಮಾಡಲಿ, ವಿಘ್ನ ವಿನಾಶಕ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೈ ಮುಕ್ಕೊಂಡು ಮುಂದೆ ಹೋಗೋಣ. ಅದೇ ಹೇಳ್ದಂಗೆ ನಾನು ಸುತ್ತ ದೇವಸ್ಥಾನಗಳಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಫೋಟೋಶೂಟ್ಗೆ, ವಿಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಅಷ್ಟೊಂದು ಜನಗಳ ಮಧ್ಯೆ ಫೋಟೋಶೂಟು, ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ನಾನು ಅದಕ್ಕೆಲ್ಲ ಆ ಸಾಹಸಕ್ಕೆಲ್ಲ ಕೈ ಹಾಕಲಿಲ್ಲ. ಆಚೆಗಡೆ ಕ್ಲಿಪ್ ತೊಗೊಂಡಿದ್ದಷ್ಟೇ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದು ಸುಬ್ರಹ್ಮಣ್ಯ ಎಲ್ಲರಿಗೂ ಒಳ್ಳೇದು ಮಾಡಲಿ, ಕೈ ಮುಕ್ಕೊಳ್ಳಿ. ಇಷ್ಟೇ ದೇವಸ್ಥಾನದೊಳಗೆ ನೋಡಿಬಿಟ್ಟು ಆಚೆ ಬಂದ್ವಿ. ಆಚೆ ಬಂದು ಸೀದಾ ಏನು ಮಾಡಿದ್ವಿ, ಸೀದಾ ಊಟಕ್ಕೆ ಹೋದ್ವಿ. ಇಲ್ಲಿ ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ. ಊಟ ಹಾಕ್ತಾರೆ. ಎಷ್ಟು ಜನ ಹೋದರೂ ಊಟ ಹಾಕ್ತಾರೆ. ಅನ್ನ ಸಾಂಬಾರು, ಆಮೇಲೆ ಪಾಯಸ ಮತ್ತು ಸ್ವೀಟ್ ಇರುತ್ತೆ. ನಾನು ಅನ್ನ ಸಾಂಬಾರು ಹಾಕಿಸ್ಕೊಂಡೆ. ನೋಡಿ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋದೇ ಒಂದು ಖುಷಿ. ಯಾಕೆಂದರೆ ಪ್ರಸಾದದ ರುಚಿ ಎಲ್ಲೂ ಬರೋದಿಲ್ಲ. ಸೊ ನನಗೆ ದೇವಸ್ಥಾನದ ಪ್ರಸಾದ ಅಂದರೆ ತುಂಬ ಇಷ್ಟ. ಆದರೆ ಓದಿದ ಕಡೆ ಎಲ್ಲ ಪ್ರಸಾದ ತಿನ್ನೋಕ್ಕಾಗಲ್ಲ. ಎಲ್ಲಿ ಟೈಮ್ ಇರುತ್ತೋ ಅಲ್ಲಿ ಪ್ರಸಾದ ತಿಂದು ತೃಪ್ತರಾಗೋಣ ಅಲ್ವಾ. ನೋಡಿ ತುಂಬ ಚೆನ್ನಾಗಿದೆ. ಕಣ್ಗೊತ್ಕೊಂಡು ಊಟ ಮಾಡಿ ನೆಕ್ಸ್ಟು ನಮ್ಮ ಕೈಲಾದಂತಹ ಸಹಾಯನ ಇಲ್ಲಿ ಅನ್ನದಾಸೋಹಕ್ಕೆ ನಾವು ಮಾಡಬಹುದು. ಹಂಗೆ ನೀಟಾಗಿ ತಟ್ಟೆ ತೊಳೆದಲ್ಲಿ ಇಟ್ಟು ಬರಬೇಕು. ಆಚೆ ಬಂದ ತಕ್ಷಣ ಈ ಸುಂದರ ವಾತಾವರಣ ನನಗೆ ಕಾಣಿಸ್ತು. ಆ ಬಿಸಿಲಿಗೆ ಕಂಗೊಳಿಸುತ್ತಿದ್ದ ಗೋಪುರ, ಅಪ್ಪ ತುಂಬ ಚೆನ್ನಾಗಿತ್ತು. ಹೆವಿ ಬಿಸಿಲು ಕೂಡ ಇತ್ತು. ನಾವು ಹೋಗಿದ್ದ ದಿವಸ ಸಂಡೇ ಹೋಗಿದ್ವಿ, ತುಂಬ ಬಿಸಿಲಿತ್ತು. ಆದಿಚುಂಚನಗಿರಿ ಕ್ಷೇತ್ರ ಯಾರೆಲ್ಲ ಇನ್ನೂ ಈ ದೇವಸ್ಥಾನಕ್ಕೆ ಹೋಗಿಲ್ವೋ ಒಮ್ಮೆ ಹೋಗಿ. ಹಂಗೆ ಇಲ್ಲಿ ಚಂದ್ರಮೌಳೇಶ್ವರ, ಗವಿಸಿದ್ದೇಶ್ವರ, ಮಲ್ಲೇಶ್ವರ, ಕಥಲೆ ಸೋಮೇಶ್ವರ, ಗಣೇಶ, ಸುಬ್ರಹ್ಮಣ್ಯ ಹಲವಾರು ದೇವಸ್ಥಾನಗಳಿದ್ದಾವೆ. ಹಾಗೆ ಮೆಟ್ಟಿಲತ್ತಿ ಮೇಲೆ ಹೋದರೆ ಗವಿಸಿದ್ದೇಶ್ವರ, ಮಲ್ಲೇಶ್ವರ, ಸೋಮೇಶ್ವರ ದೇವಸ್ಥಾನ ಸಿಗುತ್ತೆ. ಹಾಗೆ ಇಲ್ಲೊಂದು ಗಣೇಶನ ವಿಗ್ರಹ ಇದೆ. ಎಷ್ಟು ಚೆಂದ ಇದೆ ನೋಡಿ. ನಾವು ಮೇಲ್ಗಡೆ ಹೋಗಲಿಲ್ಲ, ಬರೀ ಈ ಗಣೇಶನ ತನಕ ಅಷ್ಟೇ ಹೋಗಿದ್ದು. ನೋಡಿ ಗಣೇಶ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಪುಟ್ಟ ಗಣೇಶ ಅಲ್ಲ, ಅದು ದೊಡ್ಡ ಗಣೇಶ. ಇಲ್ಲಿ ಮೊಬೈಲಲ್ಲಿ ಪುಟ್ಟ ಕಾಣಿಸ್ತಿದೆ ಅಷ್ಟೇ. ಹಾಗೆ ಇಲ್ಲಿ ಮೇಲೆ ಹೋದರೆ ಮೇಲ್ಗಡೆನೂ ಕೂಡ ದೇವಸ್ಥಾನ ಇದೆ. ಮೇಲೂ ಕೂಡ ಬೆಟ್ಟದ ಮೇಲೆ ಕೂಡ ಹೋಗ್ಬೋದು. ಅಲ್ಲೆಲ್ಲ ಹೋಗಲಿಲ್ಲ ನಾವು, ಯಾಕೆಂದರೆ ಲೇಟ್ ಆಗಿತ್ತು. ಹೋದರೂ ಕೂಡ ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ, ತುಂಬ ಲೆಂತಿ ಆಗುತ್ತೆ ಅಂತ ನಾನು ಹೋಗೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಮೇಲ್ಗಡೆ ದೇವಸ್ಥಾನನೂ ಕೂಡ ವಿಡಿಯೋ ಮಾಡ್ತೀನಿ. ಇದೇ ನೋಡಿ ಕಾಲಭೈರವೇಶ್ವರ ಸ್ವಾಮಿಯ ದೇವಾಲಯದ
ಗೋಪುರ ಆಗಿರುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾರ್ಯಾರು ಫುಲ್ಲು ವಿಡಿಯೋ ನೋಡಿದ್ದೀರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಆ ಕಾಲಭೈರವೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.